ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ರವೆಯಿಂದ ಸೂಪರಾದ ಒಂದು ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಎರಡಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಎಣ್ಣೆಯಲ್ಲಿ ನೀವು ಇದನ್ನು ಮನೆಯಲ್ಲಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅಂತೇಳಿ. ಸುಮಾರು ಜನ ನನ್ನ ರೆಸಿಪಿಗೆ ಏನಾದರೂ ಹೆಸರು ಹೇಳಿ ಅಂತ ಹೇಳ್ತಾ ಇರ್ತಾರೆ. ನಾನು ಹೇಳ್ತೀನಿ, ನೀವೇ ಏನಾದರೂ ಒಂದು ಒಳ್ಳೆ ಹೆಸರು ಇದಕ್ಕೆ ಕೊಡಿ ಅಂತ ಹೇಳಿ. ಓಕೆ, ಫಸ್ಟಿಗೆ ನಾನು ತಗೊಳ್ತಾ ಇದ್ದೀನಿ 1 ಚಮಚದಷ್ಟು ಇಲ್ಲಿ ಆಯಿಲ್. ಇದಕ್ಕೆ ಫಸ್ಟಿಗೆ ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಪಟಪಟನೆ ಎನ್ನುವಾಗ ಇದಕ್ಕೆ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೂ ಎರಡು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಇದಕ್ಕೆ ಉದ್ದಿನಬೇಳೆ 1/4 ಚಮಚದಷ್ಟು ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಆದರೆ ಕಡಲೆಬೇಳೆ ಕೂಡ ನೀವು ಆ್ಯಡ್ ಮಾಡ್ಬೋದು. ಉದ್ದಿನಬೇಳೆ ಚೆನ್ನಾಗಿ ಇದರಲ್ಲಿ ಕೆಂಪಾಗಬೇಕು. ಆವಾಗ ಮಾತ್ರ ಒಳ್ಳೆ ರೀತಿ ಸ್ಮೆಲ್ ಬರೋದು ಹಾಗೂ ಟೇಸ್ಟ್ ಕೂಡ. ಇವಾಗ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಕೂಡ ಇದರಲ್ಲಿ ಒಳ್ಳೆ ರೀತಿ ಫ್ರೈ ಆಗಲಿ. ಚೆನ್ನಾಗಿ ಕೆಂಪಾದಮೇಲೆ ಇದಕ್ಕೆ ನಾನಿವಾಗ ಜಜ್ಜಿದ ಅಥವಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಒಣಮೆಣಸನ್ನು ಹಾಕ್ತಾ ಇದ್ದೀನಿ 2. ಇಡೀ ಹಾಕಿಬಿಡಿ. ಇದೇ ರೀತಿ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನೀವು ಹಾಕಿದರೆ ಸಾಕು. ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಒಣಮೆಣಸು ಒಳ್ಳೆ ರೀತಿ ಕೆಂಪಾದಮೇಲೆ ಇದಕ್ಕೆ ನಾನಿವಾಗ 3 ಕಪ್ಪಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ಪಷ್ಟು ರವೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆ ಆಗುವಂತೆ 3 ಕಪ್ ನೀರನ್ನು ಸೇರಿಸಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪೌಡರ್, ಗರಂ ಮಸಾಲ ಪೌಡರ್ ಹಾಗೂ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀವು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಬೋದು. ಓಕೆ, ಒಳ್ಳೆ ರೀತಿ ಮಿಕ್ಸ್ ಆಗಲಿದು. ಆಮೇಲೆ ಇದಕ್ಕೆ ನಾವು ಉಪ್ಪು ಇನ್ನೂ ಕೂಡ ಸೇರಿಸಲಿಲ್ಲ. ಹಾಗಾಗಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಓಕೆ, ಕಲ್ಲುಪ್ಪು ಹಾಕಿದ್ರಿಂದ ಚೆನ್ನಾಗಿದು ಮಿಕ್ಸ್ ಆಗಲಿ. ಇವಾಗ ನಾನಿಲ್ಲಿ ಆವಾಗ ಹೇಳಿದ ಹಾಗೆ 1.5 ಕಪ್ಪಷ್ಟು ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹೇಳ್ತಾರೆ ನೋಡಿ, ಅದನ್ನು ನಾನಿಲ್ಲಿ ಬಾಂಬೆ ರವೆ ಕೂಡ ಇದಕ್ಕೆ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಕುದಿ ಬಂದಮೇಲೆ ಗ್ಯಾಸನ್ನು ಸ್ಲೋ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾನೆ ಇರಿ. ಈ ರೀತಿ ಸ್ವಲ್ಪ ಹೊತ್ತಲ್ಲಿ ರವೆ ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ ನೋಡಿ. ಈ ರೀತಿ ಹಾಕ್ತಾ ಮಿಕ್ಸ್ ಮಾಡ್ತಾನೆ ಹೋಗಿ. ಹಾಗಾಗಿ ನಾನು 1.5 ಕಪ್ ರವೆಗೆ 3 ಕಪ್ಪಷ್ಟು ನೀರನ್ನು ಹಾಕಿದ್ದೆ. ಒಮ್ಮೆಲೆ ನೀವು 2 ಕಪ್ ತಗೊಳ್ಳೋದಾದರೆ 4 ಕಪ್ ನೀರನ್ನು ನೀವು ಹಾಕಬೇಕು. ಓಕೆ, ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾಯಿರಿ. ಇದರಲ್ಲಿ ಗಂಟು ಯಾವುದು ಬರಬಾರ್ದು ನೋಡಿ, ಈ ರೀತಿ ಬರಬೇಕಿದು. ನೋಡಿ ನೀರೆಲ್ಲ ರವೆ ಇಳ್ಕೊಳ್ತಾ ಇದೆ ನೋಡ್ಬೋದು. ಸ್ವಲ್ಪ ಹೊತ್ತಲ್ಲಿ ಇದು ಕರೆಕ್ಟಾಗಿ ತವದಿಂದ ಮೇಲೆ ಕೇಳಲು ಸ್ಟಾರ್ಟ್ ಆಗುತ್ತೆ. ಒಂದೇ ಕಡೆ ಬೈಂಡ್ ಆಗಿ ಬರುತ್ತೆ, ತಳತಾಗಲ್ಲ, ಕರೆಕ್ಟಾಗಿ ಬರುತ್ತೆ ನೋಡಿ ಎದ್ದು. ಆವಾಗ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ನೋಡಿ ಇವಾಗ ಒಂದೇ ಕಡೆ ಇದು ಒಟ್ಟಾಗ್ತಾ ಉಂಟು ನೋಡ್ಬೋದು ನೀವು. ಹಾಗೂ ತವದಿಂದ ನೋಡಿ ಕರೆಕ್ಟಾಗಿ ಮೇಲೆ ಎದ್ದು ಬರ್ತಾ ಉಂಟು. ಈ ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿದರೆ ಸಾಕು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿ ಇದನ್ನು 1 ನಿಮಿಷದವರೆಗೂ ಹಾಗೆಯೇ ಮುಚ್ಚಿಡ್ತೀನಿ. ಅಷ್ಟರವರೆಗೂ ಒಂದು ಪಾತ್ರೆಯಲ್ಲಿ ನಾನು 1.5 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಾನು ದೊಡ್ಡ ಆಲೂಗೆಡ್ಡೆ ಆದ್ದರಿಂದ 1.5 ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆದರೆ ನೀವು 2 ಆಲೂಗೆಡ್ಡೆ ಕೂಡ ತೊಗೊಳ್ಬೋದು. ಒಳ್ಳೆ ರೀತಿ ಇದನ್ನು ನಾನು ಕಿವುಚಿಟ್ಟಿದ್ದೀನಿ ನೋಡಿ, ಗಂಟು ಇರಬಾರ್ದು. ಹಾಗೂ ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆಗೆ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವುದೇ ಗಂಟು ಇದರಲ್ಲಿ ಇರಬಾರ್ದಂತ ಹೇಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ನೀವು. ಕರೆಕ್ಟಾಗಿ 2 ವಸ್ತು ಕೂಡ ಮಿಕ್ಸ್ ಆಗಬೇಕು. ಇವಾಗ 1 ನಿಮಿಷ ಆಗಿದೆ. ನಾವು ರೆಡಿ ಮಾಡಿಟ್ಟ ರವೆ ಮಿಕ್ಸ್ಚರ್ ಇತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಬಿಸಿ ಉಂಟು, ಹಾಗಾಗಿ ನಾನು ಇಲ್ಲಿ ಚಮಚದಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದು ತಾನಾಗೆ ತಣ್ಣಗಾಗುತ್ತೆ. ಆಮೇಲೆ ಕೈ ಹಾಕಿ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಆಯಿತು.
ನೋಡಿ ಈ ರೀತಿ ಇದು ಬರಬೇಕು. ಇವಾಗ ನೋಡಿ ಕೈ ಹಾಕಿ ನಾನು ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಎಷ್ಟು ಗಟ್ಟಿ ಇದ್ದರೆ ಸಾಕಿದು ನೋಡಿ, ಈ ರೀತಿ ಉಂಡೆ ಆಗಲಿಕ್ಕೆ ಸಿಗಬೇಕಿದು. ಇವಾಗ ಕೈಯನ್ನು ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಚಿ ಸಣ್ಣ ಸಣ್ಣ ಉಂಡೆಯನ್ನು ನಾವು ತೆಗೆಯೋಣ. ನೋಡಿ ಪರ್ಫೆಕ್ಟಾಗಿ ಬರ್ತಾ ಉಂಟು. ಒತ್ತಿ ಇದನ್ನು ಕರೆಕ್ಟಾಗಿ ರೌಂಡ್ ಮಾಡಿ ಅಲ್ಲಿಗೆ ನೀವು ಸ್ವಲ್ಪ ಚಪ್ಪಟೆ ಮಾಡಿದರೆ ಆಯಿತು. ಸೈಡಲ್ಲಿ ಕ್ರ್ಯಾಕ್ ಆಗೋದಾದರೆ ಸ್ವಲ್ಪ ಅದನ್ನು ಕರೆಕ್ಟಾಗಿ ಈ ರೀತಿ ಮಾಡಿದರೆ ಆಯಿತು. ನೀವು ನೋಡಿ ಹೀಗೆ ಇದು ಬರಬೇಕು. ನೋಡಿದ್ರಲ್ಲ, ಈ ರೀತಿ ಇದೇ ಸೈಜಲ್ಲಿ ನೀವು ಮಾಡಿದರೆ ಆಯಿತು. ಇನ್ನೊಂದು ಇವಾಗ ನಾನು ತೋರಿಸ್ತೀನಿ. ಸೇಮ್ ನಾನು ಹೇಳಿದಾಗೆ ಒತ್ತಿ ಇದನ್ನು ಕರೆಕ್ಟಾಗಿ ರೌಂಡ್ ಮಾಡಿ ಆವಾಗ ಕರೆಕ್ಟಾಗಿ ಶೇಪಲ್ಲಿ ಬರುತ್ತೆ. ಆಮೇಲೆ ಅಲ್ಲಿಗೆ ನೋಡಿ ಇದನ್ನು ಚಪ್ಪಟೆ ಮಾಡಿದರೆ ಆಯಿತು. ತುಂಬ ಬೇಗನೂ ಆಗುತ್ತೆ ಹಾಗೂ ತುಂಬ ಆಗುತ್ತೆ 1.5 ಕಪ್ಪಲ್ಲಿ. ಓಕೆ, ಇದೇ ರೀತಿ ನಾನಿವಾಗ ಎಲ್ಲವನ್ನು ಕೂಡ ಮಾಡಿ ಮುಗಿಸ್ತೀನಿ. ಎಲ್ಲಿ ನೋಡಿ ಎಷ್ಟಾಗಿದೆ ನೋಡಿ, ಇದರಲ್ಲಿ ನೋಡ್ಬೋದು ನೀವು. ಇವಾಗ ಇದು ರೆಡಿ ಆಗಿದೆ. ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ. ಅದರಲ್ಲಿ ಬೇಕಿದ್ದರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು, ಅಂದರೆ ಜಾಸ್ತಿ ಎಣ್ಣೆಯಲ್ಲಿ, ಅಥವಾ ಈ ರೀತಿ ಕೂಡ ನೀವು ಫ್ರೈ ಮಾಡ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಹಾಗೂ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಕಮ್ಮಿ ಎಣ್ಣೆಯಲ್ಲೂ ಕೂಡ ನೀವು ಇದನ್ನು ಫ್ರೈ ಮಾಡ್ಬೋದು. ಓಕೆ, ಒಂದೊಂದಾಗಿದ್ರಲ್ಲಿ ಇಟ್ಟು ಬರೋಣ. ಎಣ್ಣೆ ಬಿಸಿಯಾಗಿದ್ದೇ ನೀವು ಇದನ್ನು ಇಡಬೇಕು. ಎದ್ದು ಬರುತ್ತೆ ನೋಡಿ, ಕರೆಕ್ಟಾಗಿ ಏನು ಅಂಟಲ್ಲ. ನೋಡಿದ್ರಲ್ಲ, ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಬೇಕು. ಎಷ್ಟಾಗುತ್ತೆ ನೋಡಿ ಅಷ್ಟೇ ನಾನು ಹಾಕಿದ್ದೀನಿ. ನಾನು ಹೇಳಿದಾಗೆ ಜಾಸ್ತಿ ಎಣ್ಣೆಯಲ್ಲಿ ಕೂಡ ನೀವು ಇದನ್ನು ಫ್ರೈ ಮಾಡ್ಬೋದು ಒಮ್ಮೆಲೆ. ಆದರೆ ತುಂಬ ಬಿಡಲಿಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ನೋಡಿ ಅಷ್ಟೇ ಮಾತ್ರ ಬಿಟ್ಟು ಫ್ರೈ ಮಾಡಿ. ಒಂದು ಸೈಡ್ ಚೆನ್ನಾಗಿ ಕೆಂಪಾದ ಮೇಲೆ ನಾವು ಇದನ್ನು ಟರ್ನ್ ಮಾಡೋಣ. ಇದು ಇನ್ನೂ ಕೂಡ ಕೆಂಪಾಗಲಿಕ್ಕುಂಟು. ನಾನಿವಾಗ ಟರ್ನ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಮ್ಮೆ ಅದೇ ಸೈಡ್ ನಾನು ಫ್ರೈ ಮಾಡ್ತೀನಿ. ತಿರುಗಿಸಿ ಇದನ್ನು 2 ಸೈಡ್ ಕೂಡ ಕೆಂಪಾಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ತೀನಿ. ಆವಾಗ ಇದು ಚೆನ್ನಾಗಾಗುತ್ತೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ. ಕರೆಕ್ಟಾಗಿ ಒಳಗೆ ತನಕ ಇದು ಬೇಯಬೇಕು. ನೋಡ್ತಾ ಇದ್ದೀರಲ್ಲ, ಟರ್ನ್ ಮಾಡ್ತಾ ನಾನು ಇದನ್ನು ನೋಡಿ ಈ ರೀತಿ ಫ್ರೈ ಮಾಡಿದ್ದೀನಿ. ಎಷ್ಟು ಕೆಂಪಾದರೆ ಸಾಕು, ಅಥವಾ ನಿಮಗೆ ಬೇಕಿದ್ದರೆ ಇನ್ನು ಕೂಡ ನಿಮಗೆ ಸ್ವಲ್ಪ ರೋಸ್ಟ್ ಇಷ್ಟ ಇದೆ ಆದರೆ, ಕ್ರಿಸ್ಪಿ ಇಷ್ಟ ಇದೆ ಆದರೆ ನೀವು ಫ್ರೈ ಮಾಡ್ಬೋದು, ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಇದು ನೋಡಲು. ತೆಂಗಿನೆಣ್ಣೆಯಲ್ಲಿ ನಾನು ಫ್ರೈ ಮಾಡಿದ್ರಿಂದ ಅದರದ್ದೇ ಸ್ಮೆಲ್ ಬರ್ತಾ ಉಂಟು ಹಾಗೂ ತಿನ್ನುವಾಗ ಕೂಡ ತುಂಬ ಚೆನ್ನಾಗಾಗುತ್ತೆ. ಸಾಸೊಂದಿಗೆ ಚಟ್ನಿಯೊಂದಿಗೆ ನೀವು ಇದನ್ನು ಖಂಡಿತವಾಗ್ಲೂ ತಿನ್ನಿ, ಅಥವಾ ಸಾಂಬಾರೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು, ಚೆನ್ನಾಗಾಗುತ್ತೆ. ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ಆಗ ಒಳಗಡೆ ಇಡ್ಲಿ ಎಲ್ಲ ನಾವು ತಿಂತೀವಿ ನೋಡಿ ಅದೇ ರೀತಿ ಆಗುತ್ತೆ. ಹಾಗಾಗಿ ಸಾಂಬಾರೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು, ತುಂಬ ಟೇಸ್ಟ್ ಆಗುತ್ತೆ ಇದು. ಓಕೆ, ನೋಡಿದ್ರಲ್ಲ, ಇದೇ ರೀತಿ ನಾನು ಇವಾಗ ಇದನ್ನು ಕೂಡ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಎಣ್ಣೆ ನಾನು ಇದಕ್ಕೆ ಎಕ್ಸ್ಟ್ರಾ ಹಾಕಲಿಲ್ಲ. ಆವಾಗ ಎಣ್ಣೆಯಲ್ಲಿ ಎಷ್ಟು ಉಳಿದಿತ್ತು ನೋಡಿ ಅದೇ ಎಣ್ಣೆಯಲ್ಲಿ ನಾನು ಇದನ್ನು ಬಿಡ್ತಾ ಇದ್ದೀನಿ. ಓಕೆ ನೋಡಿ, 2 ಸೈಡ್ ಕೂಡ ಇದನ್ನು ಕೆಂಪಾಗುವವರೆಗೂ ನಾವು ಫ್ರೈ ಮಾಡಬೇಕು. ಓಕೆ, ಇದೇ ರೀತಿ ನಾನು ಫ್ರೈ ಮಾಡಿ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿದು ಕಾಣ್ತಾ ಉಂಟು, ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇದೆ ಹಾಗೂ ಸಿಂಪಲ್ ಕೂಡ ಉಂಟು. ನೀವು ನೋಡಿರ್ಬೋದು, ಜಾಸ್ತಿ ಏನಿದಕ್ಕೆ ಕಟ್ಟಿಂಗ್ ಮಾಡಿ ಎಲ್ಲ ಹಾಕಲಿಕ್ಕಿಲ್ಲ. ಹಾಗಾಗಿ ನೀವು ಖಂಡಿತ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವ್ರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಒಳಗಡೆ
ಎಷ್ಟು ಸಾಫ್ಟಾಗಿ ಯಾವ ರೀತಿ ಇದೆ, ಪರ್ಫೆಕ್ಟಾಗಿದ್ದು ಬೆಂದಿದೆ. ಟೇಕ್ ಕೇರ್. ಬಾಯ್ ಬಾಯ್.